5 ಲಕ್ಷ ಸಹಿ ಅಭಿಯಾನ ಮಾಡಿ ಇದಕ್ಕೆ ಬೆಂಬಲವನ್ನು ಸೂಚಿಸಿ ನಾವು ಪ್ರಧಾನಮಂತ್ರಿಗೆ ಈ 5 ಲಕ್ಷ ಪ್ರತಿಗಳನ್ನು ನಾವು ಕಳಿಸ್ತಾ ಇದ್ದೀವಿ. Shri Sene Chief Pramod Muthalik stated uniform civil code should be implemented in the country. He asserted he is in favor of having universal law in the country. We do not have to have two different laws, one based on religion and another being law of the nation, unlike other countries that just follow one law of the land. Pramod Muthalik cited people make their own laws based on religion, which leads to unsafe, unhealthy and uneducated nation. Hence, there should be one law, one nation. He also asserted Shri Sene Sangathan will be organizing 5 lakh signature campaign in the next 2 days. The aim of the campaign is to bring unity amongst people and bring awareness on uniform civil code. ಏಕರೂಪ ನಾಗರಿಕ ಸಂಹಿತೆ ಕಾಮನ್ ಸಿವಿಲ್ ಕೋಡ್ ಈ ವಿಷಯದ ಕುರಿತು ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಪ್ರಾರಂಭ ಆಗಿದೆ. ಸೊ ನಾವು ಈ ದೇಶದಲ್ಲಿ ಒಂದೇ ಕಾನೂನು ಇರಬೇಕು ಅಂತನ್ನುವಂಥದ್ದಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ. ಇಡೀ ಜಗತ್ತಿನಲ್ಲಿ ಬೇಕಾದಷ್ಟು ರೀತಿಯ ಧರ್ಮ, ಜಾತಿ, ಪಂಥಗಳು ಇದ್ದರೂ ಕೂಡ ಎರಡೆರಡು ಕಾನೂನುಗಳು ಯಾವ ದೇಶದಲ್ಲೂ ಇಲ್ಲ. ಇದು ನಮ್ಮ ದೇಶದಲ್ಲಿ ಮಾತ್ರ ಇದು ವಿಶೇಷವಾದಂಥದ್ದು. ಅವರವರಿಗೆ ಅವರವರ ಧರ್ಮದ ಅನುಸಾರ ಕಾನೂನುಗಳನ್ನು ರಚನೆ ಮಾಡಿಕೊಂಡು ಇವತ್ತು ಅಸ್ವಸ್ಥತೆ, ಅಸುರಕ್ಷತೆ ಮತ್ತು ಅಜ್ಞಾನದ ಪರಮಾವಧಿಗೆ ತಲುಪಿಸುವಂಥ ಪ್ರಕ್ರಿಯೆ ನಡೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಏಕರೂಪ ನಾಗರಿಕ ಸಂಹಿತೆ ನಮ್ಮ ದೇಶಕ್ಕೆ ಅತ್ಯಂತ ಅನಿವಾರ್ಯ ಅವಶ್ಯಕತೆ ಇದೆ. ಶ್ರೀರಾಮ ಸೇನೆ ಸಂಘಟನೆ ಸಂಪೂರ್ಣವಾಗಿ ನಾವು ಇದನ್ನು ಬೆಂಬಲಿಸ್ತಾ ಇದ್ದೀವಿ. ಈ ಬಾರಿ ನಮ್ಮ ನೆಚ್ಚಿನ ನಾಯಕರಾದಂಥ ಪ್ರಧಾನಿಯಾದಂಥ ನರೇಂದ್ರ ಮೋದಿಯವರು ಇದನ್ನು ಕೂಡಲೇ ಜಾರಿಗೆ ತರಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡೋಕ್ಕೋಸ್ಕರ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆಯಿಂದ 5 ಲಕ್ಷ ಸಹಿ ಅಭಿಯಾನವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಮಾನ ಕಾನೂನು ಅನ್ನುವಂಥದ್ದು ಯಾವುದೇ ಧರ್ಮಕ್ಕೆ, ಜಾತಿಗೆ, ಯಾವುದೇ ಪಂಥಕ್ಕೆ ಏನೂ ತೊಂದರೆ ಇಲ್ಲ. ಸೊ ಇದು ಸಮಾನತೆ, ಏಕತೆ, ಸುರಕ್ಷತೆ ದೃಷ್ಟಿಯಿಂದ ಅವಶ್ಯಕತೆ ಇದೆ. ಸೊ ಇಡೀ ಕರ್ನಾಟಕದಲ್ಲಿ 5 ಲಕ್ಷ ಸಹಿ ಅಭಿಯಾನ ಮಾಡಿ ಇದಕ್ಕೆ ಬೆಂಬಲವನ್ನು ಸೂಚಿಸಿ ನಾವು ಪ್ರಧಾನಮಂತ್ರಿಗೆ ಈ 5 ಲಕ್ಷ ಪ್ರತಿಗಳನ್ನು ನಾವು ಕಳಿಸ್ತಾ ಇದ್ದೀವಿ. ಒಂದು ಬೆಂಬಲ ಇದೆ ಅಂತನ್ನುವಂಥದ್ದು ಗೊತ್ತಾಗಬೇಕು. ಇನ್ನೊಂದು ಏಕರೂಪ ನಾಗರಿಕ ಸಂಹಿತೆ ಅಂದರೆ ಏನು, ಇದರ ಪರಿಜ್ಞಾನ ಪ್ರತಿಯೊಬ್ಬರಿಗೂ ಜಾಗೃತಿ ಮೂಡಿಸುವಂಥದ್ದು ಕೂಡ ಈ ಅಭಿಯಾನದ ಮೂಲಕ ನಾವು ಮಾಡೋರಿದ್ದೀವಿ. ಹಾಗಾಗಿ ಈ ಅಭಿಯಾನ ಇನ್ನೊಂದು 2 ದಿನದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕಿನಲ್ಲಿ, ಹಳ್ಳಿಗಳಲ್ಲಿ ಎಲ್ಲ ಹಿರಿಯರ ಸಾಹಿತಿ ನಟರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ವಕೀಲರಿರ್ಬೋದು, ವ್ಯಾಪಾರಸ್ಥರಿರ್ಬೋದು, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಸಾಧು ಸಂತರಿರ್ಬೋದು, ಇವರೆಲ್ಲರ ಕಡೆಗೆ ಹೋಗಿ ನಾವು ಸಹಿ ಅಭಿಯಾನವನ್ನು ಮಾಡೋರಿದ್ದೀವಿ.